ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಮತ್ತೆ ಪ್ರೈವೇಟ್ ಕಂಪನಿಗೆ ಡಿಫ್ರೆನ್ಸಸ್ ಅನ್ನ ಬರೀರಿ ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ ಹೀಗೆ 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸಿಂಪಲ್ ಆಗಿ ಏನೆಲ್ಲ ಆನ್ಸರ್ಸ್ ಬರೀಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಕಂಪನಿ ಅಂಡ್ ಪ್ರೈವೇಟ್ ಕಂಪನಿ ಅಂತ ಕೇಳಿದ್ರೆ ಜಸ್ಟ್ ನೀವು 3 ಕಾಲಮ್ ಹಾಕೊಳ್ಳಿ. ಫಸ್ಟ್ ಒಂದು ಯಾವ ಬೇಸ್ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಮಾಡ್ತಾ ಇದೀವಿ, ಪಬ್ಲಿಕ್ ಕಂಪನಿ ಮತ್ತೆ ಪ್ರೈವೇಟ್ ಕಂಪನಿಗೆ ಏನ್ ಡಿಫ್ರೆನ್ಸ್ ಅಂತ ಒಂದು 10 ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾಗೆ ಈ ಒಂದು ಆನ್ಸರ್ಸ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೋಬಹುದು ನೀವು. ಬನ್ನಿ, ಫಸ್ಟ್ ಡಿಫ್ರೆನ್ಸಿಯೇಷನ್ಸ್ ಏನಿದೆ ಅಂತ. ಫಸ್ಟ್ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಯಾವ ಬೇಸ್ ಮೇಲೆ ನಾವು ಡಿಫ್ರೆನ್ಸ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ನೋಡಿ, ಪಬ್ಲಿಕ್ ಕಂಪನಿಲಿ ಮಿನಿಮಮ್ ನಂಬರ್ ಆಫ್ ಮೆಂಬರ್ 7 ಮೆಂಬರ್ಸ್ ಇರಲೇಬೇಕು. ಮಿನಿಮಮ್ 7 ಜನ ಮೆಂಬರ್ಸ್ ಇರಲೇಬೇಕು ಪಬ್ಲಿಕ್ ಕಂಪನಿಲಿ. ಬಟ್ ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 ನಂಬರ್ ಆಫ್ ಮೆಂಬರ್ಸ್. ಪಬ್ಲಿಕ್ ಕಂಪನಿಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕು, ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 ಮೆಂಬರ್ಸ್ ಆಗಬೇಕು. ಇನ್ ಕೇಸ್ ಆಫ್ 1 ಮೆಂಬರ್ ಫಾರ್ 1 ಪರ್ಸನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಆಗಿದ್ರೆ, OPC ಲಿಮಿಟೆಡ್ ಆಗಿದೆ, 1 ಪರ್ಸನ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಆಗಿದ್ರೆ ಅವರಿಗೆ ಒನ್ ಪರ್ಸನ್ ಇಸ್ ಎನಫ್. ಬಟ್ ಅದರ್ ದ್ಯಾನ್ OPC ಇನ್ ಯಾವುದೇ ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ಇದು ಫಸ್ಟ್ ಒನ್ ಡಿಫ್ರೆನ್ಸಿಯೇಷನ್ಸ್. ಮಿನಿಮಮ್ ನಂಬರ್ಸ್ ಮೇಲೆ ಮಾಡಿದ್ರೆ, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ಪಬ್ಲಿಕ್ ಕಂಪನಿಲಿ 7 ಮಿನಿಮಮ್ ನಂಬರ್ಸ್ ಇರ್ತಾರೆ, ಪ್ರೈವೇಟ್ ಕಂಪನಿಲಿ 2 ಮಿನಿಮಮ್ ನಂಬರ್ಸ್ ಇರಬೇಕು. ಇನ್ ಕೇಸ್ ಆಫ್ 1 ಪರ್ಸನ್ ಫಾರ್ 1 ಪರ್ಸನ್ ಕಂಪನಿಗೆ ಓನ್ಲಿ 1 ಮೆಂಬರ್ ಈಸ್ ಎನಫ್ ಅಂತ ಕರಿತೀವಿ. ಇದು ಫಸ್ಟ್ ಡಿಫರೆನ್ಸ್. ಎರಡನೇದು ಬಂದು ನೋಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಮೇಲೆ ಮಾಡಿದ್ರೆ, ಮ್ಯಾಕ್ಸಿಮಮ್ ನಂಬರ್ ಮೇಲೆ ಮಾಡಿದ್ರೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿಲಿ ನೋ ರೆಸ್ಟ್ರಿಕ್ಷನ್, ನೋ ಲಿಮಿಟ್. ಇಷ್ಟೇ ಜನ ಇರಬೇಕು ಅಂತ ಪಬ್ಲಿಕ್ ಕಂಪನಿಲಿ ಎಲ್ಲೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ನೋ ರೆಸ್ಟ್ರಿಕ್ಷನ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ ಅಂತ ಕರಿತೀವಿ. ಬಟ್ ಪ್ರೈವೇಟ್ ಕಂಪನಿ ಆದ್ರೆ ದೆರ್ ಇಸ್ ಅ ರೆಸ್ಟ್ರಿಕ್ಷನ್ ಫಾರ್ 200 ಮೆಂಬರ್ಸ್. ಮ್ಯಾಕ್ಸಿಮಮ್ 200 ಮೆಂಬರ್ಸ್ ಮಾತ್ರನೇ ಇರ್ತಕ್ಕಂಥದ್ದು. 200ಗಿನ್ನ ಜಾಸ್ತಿ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪನಿಲಿ ಅವಕಾಶ ಇಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಮೇಲೆ ಡಿಫರೆನ್ಸ್ ಮಾಡಿದ್ರೆ, ಪಬ್ಲಿಕ್ ಕಂಪನಿಲಿ ನೋ ರೆಸ್ಟ್ರಿಕ್ಷನ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್, ಬಟ್ ಪ್ರೈವೇಟ್ ಕಂಪನಿ ಆದ್ರೆ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಆರ್ ಇಟ್ ಈಸ್ ಲಿಮಿಟೆಡ್ ಟು 200 ಮೆಂಬರ್ಸ್ಗೆ ಲಿಮಿಟ್ ಆಗಿರುತ್ತೆ. ಇದು ಎರಡನೇ ಡಿಫರೆನ್ಸ್. ಅಂಡ್ ಥರ್ಡ್ ಒನ್ ಬೇಸ್ ಬಂದು ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್. ಮಿನಿಮಮ್ ಎಷ್ಟು ಜನ ಡೈರೆಕ್ಟ್ ಇರಬೇಕು ಅನ್ನೋ ಬೇಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ನೋಡಿ, ಪಬ್ಲಿಕ್ ಕಂಪನಿ ಆದ್ರೆ ಮಿನಿಮಮ್ 3 ನಂಬರ್ ಆಫ್ ಡೈರೆಕ್ಟರ್ಸ್ ಇರಲೇಬೇಕು. ಬಟ್ ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 ನಂಬರ್ ಆಫ್ ಡೈರೆಕ್ಟರ್ಸ್ ಈಸ್ ಎನಫ್ ಅಂತ ಹೇಳುತ್ತೆ. ಹಾಗಾಗಿ ಪಬ್ಲಿಕ್ ಕಂಪನಿ ಆದ್ರೆ 3 ಡೈರೆಕ್ಟರ್ಸ್ ಇರಬೇಕು, ಮಿನಿಮಮ್ 3 ಡೈರೆಕ್ಟರ್ಸ್. ಬಟ್ ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 ನಂಬರ್ ಆಫ್ ಮೆಂಬರ್ಸ್ ಇರಬೇಕು. ಬಟ್ 1 ಪರ್ಸನ್ ಕಂಪನಿ ಆದ್ರೆ 1 ಪರ್ಸನ್ ಈಸ್ ಎನಫ್ ಟು ಆಕ್ಟ್ ಆಸ್ ಎ ಡೈರೆಕ್ಟರ್ಸ್ ಅಂತ ಕರಿತೀವಿ. ಇದು ಮೂರನೇ ಡಿಫರೆನ್ಸ್ ಇರ್ತಕ್ಕಂಥದ್ದು, ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಮೇಲೆ ಇರ್ತಕ್ಕಂಥದ್ದು. ಅಂಡ್ ನಾಲ್ಕನೇ ಪಾಯಿಂಟ್ ಬಂದು ಯಾವ ಬೇಸ್ ಮೇಲೆ ಅಂತ ಹೇಳಿದ್ರೆ, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಅಂದ್ರೆ ನೀವು ಶೇರ್ಸ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅನ್ನೋ ಬೇಸ್ ಮೇಲೆ ಡಿಫರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ನೋಡಿ, ಪಬ್ಲಿಕ್ ಕಂಪನಿಲಿ ಇಟ್ ಈಸ್ ಫ್ರೀಲಿ ಟ್ರಾನ್ಸ್ಫರಬಲ್. ಪಬ್ಲಿಕ್ ಕಂಪನಿಲಿ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡಬಹುದು, ಒಬ್ಬರಿಂದ ಇನ್ನೊಬ್ಬರಿಗೆ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡಬಹುದು. ಹಾಗಾಗಿ ಇಟ್ ಈಸ್ ಫ್ರೀಲಿ ಟ್ರಾನ್ಸ್ಫರಬಲ್ ಅಂತ ಕರಿತೀವಿ. ಬಟ್ ಪ್ರೈವೇಟ್ ಕಂಪನಿ ಆದ್ರೆ ಇಟ್ ಈಸ್ ರೆಸ್ಟ್ರಿಕ್ಟೆಡ್. ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ ಈಸ್ ರೆಸ್ಟ್ರಿಕ್ಟ್ ಆಗಿರುತ್ತೆ. ನಾವು ಫ್ರೀ ಆಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪ್ರೈವೇಟ್ ಕಂಪನಿಲಿ ಸಾಧ್ಯ ಇಲ್ಲ. ಹಾಗಾಗಿ ಪಬ್ಲಿಕ್ ಕಂಪನಿಲಿ ಫ್ರೀ ಆಗಿ ಟ್ರಾನ್ಸ್ಫರ್ ಮಾಡುವುದು, ಪ್ರೈವೇಟ್ ಕಂಪನಿಲಿ ರೆಸ್ಟ್ರಿಕ್ಟ್ ಆಗಿರುತ್ತೆ. ದೆನ್ ಐದನೇ ಡಿಫರೆನ್ಸ್ ಬಂದು ಕೋರಮ್. ಕೋರಮ್ ಅಂದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಮೀಟಿಂಗ್ ಮಾಡ್ಬೇಕಾದ್ರೆ ಪ್ರೆಸೆಂಟ್ ಆಗಬೇಕು. ಆ ಬೇಸ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ, ಪಬ್ಲಿಕ್ ಕಂಪನಿ ಮೀಟಿಂಗ್ ಅನ್ನ ಮಾಡ್ತಾ ಇದೆ ಅಂದ್ರೆ ಮಿನಿಮಮ್ 5 ಮೆಂಬರ್ಸ್ ಮಸ್ಟ್ ಬಿ ರಿಕ್ವೈರ್ಡ್ ಟು ಪ್ರೆಸೆಂಟ್ ಇನ್ ದ ಮೀಟಿಂಗ್. ಮೀಟಿಂಗ್ ಮಾಡಬೇಕಾದ್ರೆ ಮಿನಿಮಮ್ 5 ಜನ, ಪಬ್ಲಿಕ್ ಕಂಪನಿ ಆದ್ರೆ 5 ಜನ ಪಾರ್ಟಿಸಿಪೇಟ್ ಮಾಡಲೇಬೇಕು ಮೀಟಿಂಗ್ಗೆ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದ್ರೆ ಮಿನಿಮಮ್ 2 ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿದ್ರೆ ಮೀಟಿಂಗ್ಗೆ ಏನಫ್, ಅಷ್ಟು ಸಾಕಾಗುತ್ತೆ. ಹಾಗಾಗಿ ಕೋರಮ್ ಮೇಲೆ ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ 5 ಮೆಂಬರ್ಸ್ ಮಸ್ಟ್ ಬಿ ರಿಕ್ವೈರ್ಡ್ ಟು ಕಂಡಕ್ಟ್ ವ್ಯಾಲಿಡ್ ಮೀಟಿಂಗ್. ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ 2 ಮೆಂಬರ್ಸ್ ಮಸ್ಟ್ ಬಿ ರಿಕ್ವೈರ್ಡ್ ಟು ಕಂಡಕ್ಟ್ ವ್ಯಾಲಿಡ್ ಮೀಟಿಂಗ್ ಅಂತ ಕರಿತೀವಿ.
ದೆನ್ ಆರನೇ ಡಿಫ್ರೆನ್ಸಿಯೇಷನ್ಸ್ ಬಂದು ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಪಬ್ಲಿಕ್ ಕಂಪನಿ ಆದ್ರೆ ಮಿನಿಮಮ್ ಕ್ಯಾಪಿಟಲ್ ಪೇಡ್ ಅಪ್ ಕ್ಯಾಪಿಟಲ್ ರುಪೀಸ್ 5 lakhs 5 ಲಕ್ಷ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಬೇಕು. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದ್ರೆ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ರುಪೀಸ್ 1 lakh rupees ಇಸ್ ಎನಫ್ ಅಂತ ಕರಿತೀವಿ. ಹಾಗಾಗಿ ಅದು ಆರನೇ ಡಿಫರೆನ್ಸ್ ಆಗುತ್ತೆ. ಸೊ ಮಿನಿಮಮ್ 5 lakh ಪಬ್ಲಿಕ್ ಕಂಪನಿಗೆ ಬೇಕು, ಮಿನಿಮಮ್ 1 lakh ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇರಬೇಕು. ಅಂಡ್ ರಿಟೈರ್ಮೆಂಟ್ ಆಫ್ ಡೈರೆಕ್ಟರ್ಸ್ ಬೈ ರೊಟೇಷನ್ಸ್ ಮೇಲೆ ಡೈರೆಕ್ಟರ್ಸ್ನ ರಿಟೈರ್ಮೆಂಟ್ ಮೇಲೆ ನಾವು ಡಿಫ್ರೆನ್ಸಿಯೇಷನ್ಸ್ ಅನ್ನ ಮಾಡಿದ್ರೆ ಪಬ್ಲಿಕ್ ಕಂಪನಿಲಿ ಡೈರೆಕ್ಟರ್ ಯಾವ ತರ ರೊಟೇಷನ್ ಆಗ್ಬೇಕಪ್ಪ ಅಂದ್ರೆ 2/3 ರೊಟೇಷನ್ಸ್ ಆಗಬೇಕಾಗುತ್ತೆ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಲಿ ಆ ತರದ ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಾಟ್ ಅಪ್ಲಿಕಬಲ್. ಸೊ ಆಸ್ ಪರ್ ದಟ್ ಏನು ಅವರ ನಾಮ್ಸ್ ಏನಿರುತ್ತೆ ಪ್ರೈವೇಟ್ ಲಿಮಿಟೆಡ್ ಆ ತರ ಅವರು ರಿಟೈರ್ಮೆಂಟ್ ಆಗ್ಬೋದು. ಬಟ್ ಪಬ್ಲಿಕ್ ಕಂಪನಿ ಆದ್ರೆ 2/3 ವೇನಲ್ಲಿ ಅವರು ರಿಟೈರ್ಮೆಂಟ್ ಆಗಬೇಕಾಗುತ್ತೆ ಡೈರೆಕ್ಟ್ ಬೈ ರೊಟೇಷನ್. ದೆನ್ ಎಂಟನೇ ಡಿಫರೆನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ಸ್ಟ್ಯಾಟ್ಯುಟರಿ ಮೀಟಿಂಗ್. ನೋಡಿ, ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂದ್ರೆ ಫಸ್ಟ್ ಅಫಿಷಿಯಲ್ ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್ಸ್ ಆಫ್ ದಿ ಕಂಪನಿ, ಅದನ್ನ ನಾವು ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂತ ಕರಿತೀವಿ. ಯಾರು ಕಂಪಲ್ಸರಿ ಮಾಡಬೇಕು ಅಂತ ನೋಡಿದ್ರೆ ಪಬ್ಲಿಕ್ ಕಂಪನಿ ಮಸ್ಟ್ ಹೋಲ್ಡ್ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅಂಡ್ ಫೈಲ್ ವಿತ್ ರಿಜಿಸ್ಟರ್ ಆಫ್ ಕಂಪನಿ ಆಸ್ ಎ ಸ್ಟ್ಯಾಟ್ಯುಟರಿ ರಿಪೋರ್ಟ್ ಅನ್ನ ರಿಜಿಸ್ಟರ್ ಆಫ್ ಕಂಪನಿಗೆ ಫೈಲ್ ಮಾಡಬೇಕು. ಹಾಗಾಗಿ ಸ್ಟ್ಯಾಟ್ಯುಟರಿ ಮೀಟಿಂಗು ಪಬ್ಲಿಕ್ ಕಂಪನಿಗೆ ಮ್ಯಾಂಡೇಟರಿ, ಕಂಪಲ್ಸರಿ ಅಂಡ್ ಇಟ್ ಈಸ್ ಮಸ್ಟ್ ಅಂಡ್ ಶುಡ್ ಆಸ್ ಪರ್ ದಿ ಲಾ ಪ್ರಕಾರ ಪಬ್ಲಿಕ್ ಕಂಪನಿ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಲೇಬೇಕು. ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಸೊ there are no such kind of obligation to hold statutory meeting. ಸ್ಟ್ಯಾಟ್ಯುಟರಿ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಲೇಬೇಕು ಅಂತಕ್ಕಂಥದ್ದು ಎಲ್ಲೂ ಕೂಡ ಆಬ್ಲಿಗೇಷನ್ಸ್ ಇಲ್ಲ ಅಂಡ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಬಟ್ ಪಬ್ಲಿಕ್ ಕಂಪನಿ ಆದ್ರೆ ಸ್ಟ್ಯಾಟ್ಯುಟರಿ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಈಚ್ ಅಂಡ್ ಎವರಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸ್ಟ್ಯಾಟ್ಯುಟರಿ ಮೀಟಿಂಗ್ ಕಂಪಲ್ಸರಿ ಇರುತ್ತೆ, ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆ ತರ ಯಾವುದೇ ತರ ಆಬ್ಲಿಗೇಷನ್ ಇಲ್ಲ. ಅಂಡ್ ಒಂಬತ್ತನೇ ಡಿಫ್ರೆನ್ಸಿಯೇಷನ್ಸ್ ಬಂದ್ರೆ ಕಂಪನಿ ನೇಮ್ ಎಂಡ್ ವಿತ್ ಅಂತ ಬೇಸ್ ಇದೆ. ಕಂಪನಿ ಯಾವ ನೇಮ್ ನ ಸಹಾಯದಿಂದ ಎಂಡ್ ಆಗ್ಬೇಕಪ್ಪ ಅಂತ ನೋಡಿದ್ರೆ ಯಾವುದೇ ನೀವು ಪಬ್ಲಿಕ್ ಕಂಪನಿಗಳನ್ನು ನೋಡಿ, ಪಬ್ಲಿಕ್ ಕಂಪನಿ ಆಸ್ ಟು ಬಿ ಯೂಸ್ ಓನ್ಲಿ ದ ವರ್ಡ್ ಲಿಮಿಟೆಡ್ ಆರ್ ದಿ ಎಂಡ್ ಆಫ್ ಇಸ್ ನೇಮ್ ಆಫ್ ದಿ ಕಂಪನಿ. ಯಾವುದೇ ಕಂಪನಿ ನೇಮು ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಲಿಮಿಟೆಡ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ಎಂಡ್ ಆಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಲಿಮಿಟೆಡ್ ಅನ್ನೋ ವರ್ಡ್ ಯೂಸ್ ಮಾಡಿಕೊಂಡು ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಪಬ್ಲಿಕ್ ಕಂಪನಿ ಅಂತ ಕರಿತೀವಿ. ಹಾಗಾಗಿ ಎಲ್ಲ ಪಬ್ಲಿಕ್ ಕಂಪನಿಗಳು ಕೂಡ ಆ ಕಂಪನಿ ನೇಮು ಲಿಮಿಟೆಡ್ ಅನ್ನೋ ವರ್ಡ್ ಇಂದನೇ ಎಂಡ್ ಆಗಬೇಕಾಗುತ್ತೆ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದ್ರೆ ಇಟ್ ಮಸ್ಟ್ ಬಿ ಯೂಸ್ ದ ವರ್ಡ್ ಪ್ರೈವೇಟ್ ಲಿಮಿಟೆಡ್. ಫಾರ್ ಎಕ್ಸಾಂಪಲ್ XYZ ಪ್ರೈವೇಟ್ ಲಿಮಿಟೆಡ್ ಅಂತ ಏನ್ ಟ್ರೀಟ್ ಮಾಡ್ತೀವಿ, ಪ್ರೈವೇಟ್ ಲಿಮಿಟೆಡ್ ಅನ್ನೋ ವರ್ಡ್ ಇಂದ ಎಂಡ್ ಆಗಿದೆ ಅಂದ್ರೆ ಆ ಒಂದು ಕಂಪನಿಯನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಕರಿತೀವಿ. ಹಾಗಾಗಿ ಪಬ್ಲಿಕ್ ಕಂಪನಿ ನೇಮ್ ಯಾವ ವರ್ಡ್ ಇಂದ ಎಂಡ್ ಆಗಬೇಕು ಅಂದ್ರೆ ಲಿಮಿಟೆಡ್ ಅನ್ನೋ ವರ್ಡ್ ಇಂದ ಎಂಡ್ ಆಗಬೇಕು. ಪ್ರೈವೇಟ್ ಕಂಪನಿ ಯಾವ ನೇಮ್ ಇಂದ ಎಂಡ್ ಆಗಬೇಕು ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ನ ವರ್ಡ್ ಇಂದ ಎಂಡ್ ಆಗಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಡಿಫ್ರೆನ್ಸಿಯೇಷನ್ ಬಂದು ಇಶ್ಯೂ ಆಫ್ ಶೇರ್ ವಾರೆಂಟ್. ಅಂದ್ರೆ ಶೇರ್ ವಾರೆಂಟ್ ಅನ್ನ ಯಾರು ಇಶ್ಯೂ ಮಾಡಬಹುದು ಅಂತ ಹೇಳಿದ್ರೆ, ನೋಡಿ ಯೂಶಲಿ ಪಬ್ಲಿಕ್ ಕಂಪನಿ ಪಬ್ಲಿಕ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ ಪಬ್ಲಿಕ್ ಕಂಪನಿ ಕ್ಯಾನ್ ಇಶ್ಯೂ ಶೇರ್ ವಾರೆಂಟ್ಸ್. ಪಬ್ಲಿಕ್ ಕಂಪನಿನೇ ಶೇರ್ ವಾರೆಂಟ್ಸ್ ಅನ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಕ್ಕಂಥದ್ದು. ಪ್ರೈವೇಟ್ ಕಂಪನಿ ಪಬ್ಲಿಕ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಲ್ಲ, ಹಾಗಾಗಿ ಪ್ರೈವೇಟ್ ಕಂಪನಿ ಕೆನಾಟ್ ಇಶ್ಯೂ ಶೇರ್ ವಾರೆಂಟ್. ಸೊ ಹಾಗಾಗಿ ಆ ಒಂದು ಡಿಫ್ರೆನ್ಸ್ ಅನ್ನು ನೀವು ಮಾಡಬಹುದು. ಪಬ್ಲಿಕ್ ಕಂಪನಿ ಶೇರ್ ವಾರೆಂಟ್ಸ್ ಅನ್ನ ಇಶ್ಯೂ ಮಾಡುತ್ತೆ, ಪ್ರೈವೇಟ್ ಕಂಪನಿ ಶೇರ್ ವಾರೆಂಟ್ಸ್ ಅನ್ನ ಇಶ್ಯೂ ಮಾಡೋದಿಲ್ಲ ಅಂತ. ಅಂಡ್ ಇನ್ವಿಟೇಷನ್ ಟು ಪಬ್ಲಿಕ್ ಅಂತ ನೆಕ್ಸ್ಟ್ ಇದೆ. ಸೊ ಅಂದ್ರೆ ಯಾರು ಇನ್ವಿಟೇಷನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ಗೆ, ಪಬ್ಲಿಕ್ ಕಂಪನಿ ಕ್ಯಾನ್ ಇಶ್ಯೂಯಿಂಗ್ ಪ್ರಾಸ್ಪೆಕ್ಟ್ಸ್ ಅಂಡ್ ಮೇ ಇನ್ವೈಟ್ ಟು ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದಿ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಆಫ್ ದಿ ಕಂಪನಿ. ಪಬ್ಲಿಕ್ ಕಂಪನಿ ಪಬ್ಲಿಕ್ಗೆ ಇನ್ವೈಟ್ ಅನ್ನ ಮಾಡಬಹುದು, ಪ್ರಾಸ್ಪೆಕ್ಟ್ಸ್ ಅನ್ನ ನಮ್ಮ ಕಂಪನಿ ಶೇರ್ಸ್ ಡಿಬೆಂಚರ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ಎ ಪ್ರೈವೇಟ್ ಕಂಪನಿ ಕ್ಯಾನ್ ನಾಟ್ ಇನ್ವೈಟ್ ಇನ್ವಿಟೇಷನ್ ಟು ಸಚ್ ಕೈಂಡ್ ಆಫ್ ಇನ್ವಿಟೇಷನ್ ಟು ದಿ ಪಬ್ಲಿಕ್, ಯಾಕೆಂದ್ರೆ ಅವರಿಗೆ ರಿಸ್ಟ್ರಿಕ್ಟ್ ಮಾಡುತ್ತೆ. ಪ್ರಾಹಿಬಿಷನ್ ಟು ಇನ್ವೈಟ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದಿ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂತ ಕರೆದ್ರೆ. ಸೊ ಆಲ್ಮೋಸ್ಟ್ 10 ಡಿಫರೆನ್ಸ್ ಇದೆ. ಇಷ್ಟು ಡಿಫರೆನ್ಸಸ್ ಅನ್ನ ನೀವು ಬರೆದ್ರೆ ನಿಮಗೆ 14 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಇದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಏನ್ ಎಕ್ಸಾಮ್ ಇದೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ಈ ತರ ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.